ಮಂಜು, ಬಹಳ ಮುಖ್ಯವಾಗಿ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲುವಿಗಾಗಿ ಶ್ರಮ ಹಾಕ್ತಿರುವಂತಹ ಆರ್ ವಿ ದೇಶಪಾಂಡೆ ಅಂದಾಗ ನಮಗೆ ಅಲ್ಲೂ ಒಂದು ಸ್ಟ್ರಾಟಜಿ ಕಾಣುತ್ತೆ. ಅಂದರೆ ಮುಂದಿನ ತನ್ನ ಪುತ್ರನ ರಾಜಕೀಯ ಬೆಳವಣಿಗೆಯ ಒಂದಷ್ಟು ಉದ್ದೇಶಗಳು, ಸ್ವತಃ ಆರ್ ವಿ ದೇಶಪಾಂಡೆ ಅವರಿಗೆ ಮಂತ್ರಿಗಿರಿಯ ಒಂದಷ್ಟು ಆಸೆ ಆಕಾಂಕ್ಷೆಗಳು, ಅದಕ್ಕಾಗಿ ತನ್ನ ಪಕ್ಷದ ಈ ಅಂಜಲಿ ನಿಂಬಾಳ್ಕರ್ ಅನ್ನುವಂಥ ಅಭ್ಯರ್ಥಿ ಪರವಾಗಿ ನಿರಂತರವಾದ ಹೋರಾಟದಲ್ಲಿದ್ದಾರೇನೋ ಅಂತ ಒಂದು. ಇತ್ತ ಬಿ ಜೆ ಪಿಗೆ ಬರೋದಾದರೆ ಅಲ್ಲಿ ಕೊಟ್ಟಿರುವಂತಹ ಟಿಕೆಟ್ ಅಂದಾಗ ಅನಂತಕುಮಾರ್ ಹೆಗಡೆಗೆ ಸಿಗುತ್ತಾ ಇಲ್ಲ ಅನ್ನೋದ್ರ ನಡುವೆ ಸಿಕ್ಕಿರೋದು ಯಾರಿಗೆ? ಅಗೇನ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅಂದರೆ ಬಿ ಜೆ ಪಿಗೆ ಮೇಲ್ಪಂಥೀಯ ಅಥವಾ ಮೇಲೆ ಸಮಾಜದ ಅಂತ ಅನಿಸ್ಕೊಂಡಿರುವಂತಹ ಆ ವರ್ಗದ ಜನರಿಗಷ್ಟೇ ಟಿಕೆಟ್ ಕೊಡುತ್ತೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂದಾಗ ಅಥವಾ ಇನ್ನೂ ತಳ ಸಮುದಾಯ ಅಂತ ಕರೆಸ್ಕೊಳ್ಳುವಂಥ ನಾಯಕರನ್ನು ಗುರುತಿಸಿ ಟಿಕೆಟ್ ಕೊಡುವಂತಹ ದೊಡ್ಡ ಮನೋಭಾವ ಬಿ ಜೆ ಪಿಗಿಲ್ಲ ಅನ್ನೋದು ಕೂಡ ಅಲ್ಲಿನ ಜನರ ಅಭಿಪ್ರಾಯ ಅನ್ನುವಂಥದ್ದು. ಸೊ ಎರಡು ವಿಚಾರ ನೋಡಿದಾಗ ಏನು ಅನ್ಸುತ್ತೆ ಮಂಜು? ದಿವೇಶ್ವರಿ, ನಿಜಕ್ಕೂ ಕೂಡ ತಾವು ಹೇಳಿದಂತ ಪಾಯಿಂಟ್ ನಿಜಕ್ಕೂ ಕೂಡ ಕ್ಷೇತ್ರದಲ್ಲಿ ಹರಿದಾಡುತ್ತಿರುವಂತ ಒಂದು ವಿಷಯವಾಗಿದೆ. ಕಾಂಗ್ರೆಸ್ ನಾವು ತೆಗೆದುಕೊಂಡ್ರೆ ಈಗ ಆರ್ ವಿ ದೇಶಪಾಂಡೆ ಅವರು ಅಂದ್ರೆ ಒಂದು ರೀತಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಜೊತೆ ಒಂಥರ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ದೇಶಪಾಂಡೆ ಅವರ ಉದ್ದೇಶಗಳು ಸಾಕಷ್ಟು, ಅಂದ್ರೆ ಹಿಂದೆ ಅವ್ರದ್ದು ಬಹಳಷ್ಟು ಆಸೆಗಳಿದೆ ಹೇಳುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ. ದೇಶಪಾಂಡೆ ಅವರು ಸುಮಾರು 30 ವರ್ಷಗಳ ಕಾಲ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿರುವಂತವ್ರು. ಆದ್ರೆ ಅವ್ರಿಗೆ ಈ ಬಾರಿ ಪ್ರಥಮ ಬಾರಿಗೆ ಅವ್ರಿಗೆ ಉತ್ತರ ಕನ್ನಡದಲ್ಲಿ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಪಟ್ಟ ಕೂಡ ತಪ್ಪಿದೆ. ಅದರಲ್ಲಿ ಮಂತ್ರಿ ಪದವಿ ಕೂಡ ಅವರು ತಪ್ಪಿದೆ. ಹೀಗಾಗಿ ಅವರು ಅಂದ್ರೆ ಒಂದು ರೀತಿಯಲ್ಲಿ ಅವರು ಮುನಿಸ್ಕೊಂಡೆ ಇದ್ದಾರೆ. ಹೀಗಾಗಿ ಏನ್ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಂಕಾಳ ವೈದ್ಯ ಅವರಿಗೆ ಆರಂಭದಲ್ಲೂ ಕೂಡ ಅವರು ಅಷ್ಟೊಂದು ಸಾಥನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಪಕ್ಷ ಏನ್ ಮಾಡಿದೆ ಕೇಳಿದ್ರೆ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರು ದೇಶಪಾಂಡೆ ಅವರಿಗೆ ಈ ಒಂದು ಗೆಲ್ಲಿಸಲೇಬೇಕು ಹೇಳುವಂತ ಒಂದು ಫರ್ಮಾನನ್ನ ಹೊರಡಿಸಿರೋದ್ರಿಂದ ದೇಶಪಾಂಡೆ ಅವರು ಅದನ್ನ ಒಂದು ರೀತಿಯಲ್ಲಿ ಸವಾಲಾಗಿ ತಗೊಂಡಿದ್ದಾರೆ. ಆದ್ರೆ ದೇಶಪಾಂಡೆ ಅವರ ಹಿಂದೆ ಸಾಕಷ್ಟು ಉದ್ದೇಶಗಳು ಕೂಡ ಇದೆ ಹೇಳುವಂತದ್ದು. ಮುಖ್ಯವಾಗಿ ಹಳಿಯಾಳ ಕ್ಷೇತ್ರವನ್ನು ನಾವು ತಗೊಳ್ಳೋದಾದ್ರೆ, ಹಳಿಯಾಳ ಕ್ಷೇತ್ರದಲ್ಲಿ ಅವರಿಗೆ ರಾಜಕೀಯ ಕಡುವೈರಿ ಅಂದ್ರೆ ಎಸ್.ಎಲ್. ಘೋಟ್ನೇಕರ್ ಅವರು. ಒಂದು ಕಾಲದಲ್ಲಿ ದೇಶಪಾಂಡೆ ಮತ್ತು ಅವರು ಅತ್ಯಂತ ಆಪ್ತರಾಗಿದ್ರು. ಆದ್ರೆ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಸ್.ಎಲ್. ಘೋಟ್ನೇಕರ್ ಅವರು ಜೆಡಿಎಸ್ ನಿಂದ ದೇಶಪಾಂಡೆ ವಿರುದ್ಧವನ್ನ ಸ್ಪರ್ಧಿಸಿದ್ರು. ಅದರಂತೆ ಬಿಜೆಪಿಯಿಂದ ಸುನಿಲ್ ಹೆಗ್ಡೆ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಆದ್ರೆ ಇವತ್ತೇನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ಅಂಜಲಿ ನಿಂಬಾಳ್ಕರ್ ಅವರು ಮರಾಠ ಸಮುದಾಯಕ್ಕೆ ಸೇರಿದವರು. ಅದೇ ರೀತಿ ಎಸ್.ಎಲ್. ಘೋಟ್ನೇಕರ್ ಕೂಡ ಮರಾಠ ಸಮುದಾಯಕ್ಕೆ ಸೇರಿದ್ರು. ಆದ್ರೆ ಮರಾಠ ಸಮುದಾಯಕ್ಕೆ ಸೇರುವಂತ ಒಂದು ಅಭ್ಯರ್ಥಿಯ ಪರ ಅಂದ್ರೆ ಪಕ್ಷವನ್ನ ಮರೆತು ಒಂದು ಜಾತಿಯವನ್ನ ಹಿನ್ನೆಲೆ ಇಟ್ಟುಕೊಂಡು ಪ್ರಚಾರ ಮಾಡಬಹುದಿತ್ತು ಅಂತ ಹೇಳುದು ಕೂಡ ಅವರು ಆ ರೀತಿಯನ್ನು ಬಿಂಬಿಸ್ತಾ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು. ಆದ್ರೆ ಇವತ್ತು ಎಸ್.ಎಲ್. ಘೋಟ್ನೇಕರ್ ಏನ್ ಮಾಡ್ತಾರೆ ಕೇಳಿದ್ರೆ, ಏನು ಅವರ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ನಡುವೆ ಒಂದು ಒಪ್ಪಂದ ಆಗಿರೋದ್ರಿಂದ ಅವರು ಪಕ್ಷ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ, ಮೈತ್ರಿ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಹೀಗಾಗಿ ಅವರು ಒಂದು ಕ್ಷೇತ್ರದಲ್ಲಿ ಅಂದ್ರೆ ದೇಶಪಾಂಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ ತಾನು ಮರಾಠ ಸಮುದಾಯವನ್ನ ಒಂದು ರೀತಿಯಲ್ಲಿ ಪ್ಲಸ್ ಆಗ್ಲಿಕ್ಕೆ ತಾನು ಪ್ರಯತ್ನ ಮಾಡ್ತಿದ್ದೀನಿ. ಅಂದ್ರೆ ಮುಂದಿನ ಬಾರಿ ಅಂದ್ರೆ ತಾನು ಇಲೆಕ್ಷನ್ ನಿಲ್ಲಲ್ಲ, ತನ್ನ ಮಗ ಇಲೆಕ್ಷನ್ ನಿಂತ ಸಂದರ್ಭ ಮರಾಠ ಸಮುದಾಯ ತನ್ನ ಮಗನಿಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಉದ್ದೇಶದಿಂದ ಅವರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೆಲಸ ಮಾಡ್ತಿದ್ದಾರೆ. ಅದರಂತೆ ಅಂದ್ರೆ ಮಂಕಾಳ ವೈದ್ಯ ಅವರು ಏನು ಸಿಎಂ ಕೂಡ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೇಳುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ತಾನು ಈಗ ಕೇವಲ 2 ತಿಂಗಳ ಹಿಂದಷ್ಟೇ ಮಂತ್ರಿ ಆಗಿದ್ದೆ. ಹಿಂದೆ ಈ ಒಂದು ಉತ್ತರ ಕನ್ನಡದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದವರು. ಅವರ ಹತ್ರ ಆರ್ಥಿಕವಾಗೂ ಕೂಡ ಅವರು ಸಬಲರಾಗಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಪಾಲನ್ನು ಕೂಡ ಅದರಲ್ಲಿ ವಿನಿಯೋಗಿಸಬೇಕಾಗುತ್ತದೆ ಹೇಳಿ ಕೂಡ ಒತ್ತಿ ಹೇಳಿದ್ರಿಂದ ಅದೇ ಆರ್ ವಿ ದೇಶಪಾಂಡೆ ಅವರು ಆ ಸವಾಲನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಹೇಳುವಂಥದ್ದು ಕೂಡ ಇವತ್ತು ಕಂಡು ಬರ್ತಾ ಇದೆ. ಹಾಗಾಗಿ ಅಂದ್ರೆ ಒಂದ್ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಗೆಲ್ಲಿಸಲಿಕ್ಕೆ ಏನೇನು ಸ್ಟ್ರಾಟಜಿಯನ್ನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅಂದ್ರೆ ತಾನು ಇಷ್ಟೊಂದು ಪ್ರಯತ್ನಗಳನ್ನು ಮಾಡ್ತಿದ್ರು ಕೂಡ ಅಭ್ಯರ್ಥಿ ಗೆದ್ದ ಸಂದರ್ಭದಲ್ಲಿ ಅದರ ಎಲ್ಲ ಕ್ರೆಡಿಟ್ ಅನ್ನು ಕೂಡ ತಗೊಳ್ಬೇಕು ಅಂತ ಹೇಳುವ ಉದ್ದೇಶ ಕೂಡ ಆರ್ ವಿ ದೇಶಪಾಂಡೆ ಇದೆ. ಇನ್ನೊಮ್ಮೆ ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ ಪಕ್ಷದಲ್ಲಿ ಅದನ್ನ ಮಂಕಾಳ ವೈದ್ಯ ಅವರ ತಲೆ ಮೇಲೆ ಹಾಕ್ಲಿಕ್ಕೆ ಕೂಡ ಅವರು ಪ್ಲಾನ್ ಅನ್ನು ಹಾಕೊಂಡಿರುವುದು ಕಂಡು ಬರ್ತದೆ. ಇನ್ನು ಬಿಜೆಪಿ ಕಡೆ ಹೋಗುದಾದ್ರೆ ಏನು ಅನಂತಕುಮಾರ್ ಹೆಗಡೆ ಅವರು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಆರಿಸ್ಬರ್ತಾ ಇದ್ರು. ಅವರ ಮೂಲ ಹಿಂದುತ್ವವನ್ನ ಎತ್ತಿ ತೋರಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ಇವತ್ತು ಈ ಸಲ ಅವರು ಟಿಕೆಟ್ ನೀಡಿದ್ರೆ ಅವ್ರು ಮುಳಿಸ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಕಾಗೇರಿ ಅವರಿಗೆ ಸಾಕಷ್ಟು ವಿರೋಧಗಳು ಆಗ್ತಾ ಇದೆ. ಏನು ಅನಂತಕುಮಾರ್ ಅವ್ರದ್ದು ಸಾಕಷ್ಟು ಟೀಮ್ಗಳಿತ್ತು, ಕಾರ್ಯಕರ್ತರಿದ್ರು, ಅವ್ರ ಕಾರ್ಯಕರ್ತರ ಪಡೆ ಇತ್ತು. ಆದ್ರೆ ಏನು ಈಗ ವಿಶ್ಲೇಷಕರು ಹೇಳಿದ್ರು, ಒಂದ್ ಮಾತನ್ನ ಹೇಳಿದ್ರು, ಆದ್ರೆ ಅದು ಸಂಪೂರ್ಣವಾಗಿ ತಪ್ಪಾಗಿದೆ. ಎಲ್ಲಾ ಅಂದ್ರೆ ಬಿಜೆಪಿಯ ಸರ್ವೆಗಳಲ್ಲಿ ಕೂಡ ಅನಂತಕುಮಾರ್ ಹೆಗಡೆ ಅವರೇ ಮುಂದೆ ಇದ್ರು. ಆದ್ರೆ ಪಕ್ಷದ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಅನ್ನ ನೀಡದೇ ಇರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿದೆ. ಈಗ ವಿಶ್ವೇಶ್ವರ ಕಾಗೇರಿ ಕೊಟ್ಟಿದ್ದೆ, ಆದ್ರೆ ಅನಂತಕುಮಾರ್ ಬಣ ಹೋಗಿ ಮುನಿಸ್ಕೊಂಡಿದ್ದೆ. ಹಾಗಾಗಿ ಅವ್ರಿಗೆ ಸಾಕಷ್ಟು ವಿರೋಧಗಳು ಆಗ್ತಾ ಇದೆ. ಅದ್ರಲ್ಲೂ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದ್ರು. ಆದ್ರೆ ಏನು ಕಾಗೇರಿ ಅವರು ಏನಿದ್ದಾರೆ ಹೇಳಿದ್ರೆ ಹಿಂದುಳಿದ ವರ್ಗವನ್ನ ಅವರು ತುಳಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಹೇಳುವಂತದ್ದು ಕೂಡ
ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು. ಅದು ಕೂಡ ಕಳೆದ ವಿಧಾನಸಭೆ ಚುನಾವಣೆ ಇರ್ಬೋದು ಸಂದರ್ಭದಲ್ಲಿ ಸಾಕಷ್ಟು ಅವರು ವಿರೋಧವನ್ನ ಮಾಡ್ಕೊಂಡಿದ್ರಿಂದ ಅವ್ರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿತ್ತು. ಆದ್ರೆ ಈಗ ಮತ್ತೆ ಅವರು ಇವತ್ತು ಲೋಕಸಭೆ ಚುನಾವಣೆಗೆ ಮತ್ತೆ ಟಿಕೆಟ್ ಅನ್ನು ನೀಡಿದ್ರಿಂದ ಹಿಂದುಳಿದ ವರ್ಗ ಅವರ ಪರವಾಗಿ ಇಲ್ಲ ಹೇಳುದು ಕೂಡ ಇವತ್ತು ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ರೈಟ್ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.